ಆಕೆ ಮನೆಯಲ್ಲಿನ ಕಷ್ಟ ನಿವಾರಣೆಗೆ ಅಂತ ಕೇರಳದ ಪ್ರಸಿದ್ಧ ದೇವಾಲಯಕ್ಕೆ ಭೇಟಿ ನೀಡಿದ್ಲು. ರೀಲ್ಸ್ ನೋಡಿ ಮಂದಿರಕ್ಕೆ ಹೋದವಳ ಲೈಫ್ ಆಮೇಲಿನಿಂದ ಫುಲ್ ಚೇಂಜ್ ಆಗಿತ್ತು. ನಿತ್ಯ ನರಕಯಾತನೆ, ಇಬ್ಬರು ಅರ್ಚಕರಿಂದಲೇ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಳು. ಕೊನೆಗೆ ಧೈರ್ಯ ಮಾಡಿ ಸಹಾಯಕ್ಕೆ ಆಕೆ ಕಾನೂನಿನ ಮೊರೆ ಹೋದಳು. ಏನಿದು ಕತೆ ಅಂತ ಕೇಳ್ತೀರಾ? ಹೇಳ್ತೀವಿ ನೋಡಿ. ಗಂಡನನ್ನ ಕಳೆದುಕೊಂಡಿದ್ದ ಆಕೆ ಮನೆ ನಡೆಸಲು ಬದುಕು ಸಾಗಿಸಲು ಪಡಬಾರದ ಪಾಡು ಬೀಳುತ್ತಿದ್ದಳು. ಜೀವನ ನಿರ್ವಹಣೆ ಹೊರೆ ಆಕೆಗೆ ಹಿಂಸೆಯಾಗಿತ್ತು. ಆಗ ಆಕೆ ಒಂದು ಎಡವಟ್ಟಿನ ನಿರ್ಧಾರಕ್ಕೆ ಬಂದಿದ್ದಳು. ಇನ್ಸ್ಟಾಗ್ರಾಂನಲ್ಲಿ ಆಕೆಯನ್ನ ಒಂದು ರೀಲ್ಸ್ ಸೆಳೆದಿತ್ತು. ಅದುವೇ ನಿಮ್ಮ ಯಾವುದೇ ಸಮಸ್ಯೆಗಳನ್ನ ನಿವಾರಣೆ ಮಾಡ್ತೇವೆ ಅನ್ನೋ ಒಂದು ಆಡ್. ಇದನ್ನೇ ನಂಬಿ ತನ್ನ ಸ್ನೇಹಿತರ ಜೊತೆ ಆಕೆ ಕೇರಳದ ತ್ರಿಶೂರಿನ ದೇವಾಲಯಕ್ಕೆ ಹೋಗಿ ಪೂಜೆ ಮಾಡಿಸಿದ್ದಾಳೆ. ಅಲ್ಲಿನ ಅರ್ಚಕ ಅರುಣ್ ಎಂಬಾತ ಈಕೆಯ ನಂಬರ್ ಪಡೆದುಕೊಂಡಿದ್ದಾನೆ. ಅಲ್ಲದೆ ಪದೇ ಪದೇ ಆಕೆಗೆ ಮೆಸೇಜ್ ಮಾಡೋಕೆ ಶುರು ಮಾಡಿದ್ದಾನೆ. ದಿನಗಳು ಉರುಳುತ್ತಿದ್ದಂತೆ ಅತಿರೇಕವಾಗಿ ವರ್ತಿಸೋಕೆ ಶುರು ಮಾಡಿದ್ದಾನೆ. ದಿನಾಂಕ 29ರಂದು ಕಾಡುಗೋಡಿ ಪೊಲೀಸ್ ಠಾಣೆಗೆ ಬಾಧಿತ ಮಹಿಳೆಯರು ಹಾಜರಾಗಿ ಕೇರಳ ರಾಜ್ಯದ ತ್ರಿಶೂರ್ ಜಿಲ್ಲೆಯಲ್ಲಿ ಒಂದು ದೇವಸ್ಥಾನದಲ್ಲಿ ಕೆಲಸ ಮಾಡುವನು ದೇವಸ್ಥಾನಕ್ಕೆ ಹೋದಾಗ ಭೇಟಿಯಾದಾಗ ಪರಿಚಯವಿತ್ತು. ಸದರಿ ಒಂದು ವಾಟ್ಸಪ್ ಕಾಲ್ಗಳಲ್ಲಿ ಕರೆಯನ್ನು ಮಾಡಿ ತಮ್ಮ ಖಾಸಗಿ ಅಂಗಗಳನ್ನು ತೋರಿಸುವಂತೆ ಪೀಡಿಸುತ್ತಿದ್ದು ಮತ್ತು ದೇವಸ್ಥಾನಕ್ಕೆ ಭೇಟಿಯಾದಾಗ ಅಸಭ್ಯವಾಗಿ ವರ್ತನೆ ಮಾಡಿ ಅತ್ಯಾಚಾರ ಮಾಡಲು ಪ್ರಯತ್ನಿಸಿದ ಬಗ್ಗೆ ಬೆಳಂದೂರು ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದು ಆ ಪ್ರಕರಣದ ಆರೋಪಿತನನ್ನು ವಶಕ್ಕೆ ಪಡೆದು ದಸ್ತಗಿರಿ ಮಾಡಿಕೊಂಡು ತನಿಖೆ ನಡೀತಾ ಇದೆ. ಮಿಡ್ ನೈಟ್ ವಿಡಿಯೋ ಕಾಲ್ ಮಾಡಿ ಬೆತ್ತಲಾಗುವಂತೆ ಹೇಳುತ್ತಿದ್ದಂತೆ, ಹೀಗೆ ಮಾಡಿದ್ರೆ ನಿನ್ನ ಸಮಸ್ಯೆ ಪರಿಹಾರವಾಗುತ್ತೆ, ಇಲ್ಲವಾದ್ರೆ ನಿನ್ನ ಮಕ್ಕಳು ಸಾಯುತ್ತಾರೆ ಅಂತ ಹೆದರಿಸುತ್ತಿದ್ದಂತೆ. ಇದರಿಂದ ಭಯಗೊಂಡ ಮಹಿಳೆ ಅವನ ಬಳಿ ಮಾತಾಡೋಕೆ ದೇವಾಲಯಕ್ಕೆ ಹೋಗಿದ್ದಾಳೆ. ಆಗ ಆಕೆಯನ್ನ ಕಚೇರಿಯ ರೂಮ್ಗೆ ಕರೆದೊಯ್ದು ಲೈಂಗಿಕ ದೌರ್ಜನ್ಯ ಎಸಗಿದ್ದಾನಂತೆ. ಅದಾದ ಬಳಿಕ ಮತ್ತೊಬ್ಬ ಅರ್ಚಕ ಉಣ್ಣಿ ದಾಮೋದರನ್ ಎಂಬಾತನು ಕೂಡ ತನಗೆ ಸಹಕರಿಸುವಂತೆ ಧಮಕಿ ಹಾಕಿದ್ದಾನೆ. ಇಷ್ಟಕ್ಕೆ ಸುಮ್ಮನಾಗದೆ ಮಹಿಳೆಯನ್ನ ಪೂಜೆ ನೆಪದಲ್ಲಿ ಇಬ್ಬರು ಅರ್ಚಕರು ಕಾಡಿಗೆ ಕರೆದುಕೊಂಡು ಹೋಗಿ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ. ಇದರಿಂದ ಮನನೊಂದು ಮಹಿಳೆ ಬೆಂಗಳೂರಿಗೆ ವಾಪಸ್ಸಾಗಿ ಮನೆಯವರಿಗೆ ವಿಷಯ ತಿಳಿಸಿದ್ದಾಳೆ. ನಂತರ ಬೆಳ್ಳಂದೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ದೂರಿನ ಆಧಾರದ ಮೇಲೆ ಅರುಣ್ನನ್ನ ಬಂಧಿಸಿದ್ರೆ ಉಣ್ಣಿ ದಾಮೋದರ್ ಎಸ್ಕೇಪ್ ಆಗಿದ್ದಾನೆ. ಅವರು ಇನಿಷಿಯಲಿ ವಾಟ್ಸಪ್ ಕಾಲ್ಗಳಲ್ಲಿ ಪರಿಚಯ ಆಗಿದ್ದಾರೆ. ದೇವಸ್ಥಾನಕ್ಕೂ ಭೇಟಿ ನೀಡಿದ್ದಾರೆ ಈ ಮಹಿಳೆ. ತದನಂತರ ಆತ ಈ ಥರ ಮಾಡಿದ್ದಾರೆ. ದೇವಸ್ಥಾನದಲ್ಲಿ ಸೇವಕ ಅಂತ ತನಿಖೆ ನಡೀತಾ ಇದೆ. ಆರೋಪಿ ಏನು ಕೆಲಸ ಮಾಡ್ತಾರೆ ಸರ್? ಅರ್ಚಕರು ಅಂತ ದೇವಸ್ಥಾನದಲ್ಲಿ ಸೇವಕ ಎಂಟು ಆರೋಪಿ ತನಿಖೆ ನಡೀತಾ ಇದೆ. ಮಹಿಳೆಗೆ ಒಂದು ವಿಡಿಯೋ ಕಾಲ್ ಮಾಡಿ ಅದನ್ನು ರೆಕಾರ್ಡ್ ಮಾಡ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಅಂತ ಅವ್ರ ಪ್ರಕರಣದ ಇದರಲ್ಲಿ ಕಂಪ್ಲೇಂಟಲ್ಲಿ ಕೊಟ್ಟಿದ್ದಾರೆ ಡೀಟೇಲ್ ಆಗಿ. ಇದು ತನಿಖೆ ನಡೀತಾ ಇದೆ. ಒಟ್ನಲ್ಲಿ ಸಮಸ್ಯೆಯನ್ನೇ ಬಂಡವಾಳ ಮಾಡಿಕೊಂಡು ನಿಮ್ಮನ್ನು ಕಾಮತೃಷೆಗೆ ಬಳಸಿಕೊಳ್ಳುವಂತ ಕೆಲ ನೀಚರಿಂದ ಎಚ್ಚರವಾಗಿರಬೇಕು. ಆನ್ಲೈನ್ನಲ್ಲಿ ನೋಡೋದೆಲ್ಲ ಬ್ಲೈಂಡ್ ಆಗಿ ನಂಬಿದ್ರೆ ಇಂತಹ ಚಕ್ರವ್ಯೂಹದಲ್ಲಿ ಸಿಲುಕಿ ನರಳಾಡಬೇಕಾಗುತ್ತೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.